ಹ್ಯಾಪಿ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಿಂಪಲ್, ಹೆಲ್ದಿ ಆ್ಯಂಡ್ ಫ್ಲೇವರ್ಫುಲ್ ಮೂಲಂಗಿ ಬೇಳೆ ಸಾಂಬಾರು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನಿಲ್ಲಿ 1.5 ಗ್ಲಾಸ್ ತೊಗರಿ ಬೇಳೆನ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಆನಿಯನ್, ರೌಂಡ್ ಸ್ಲೈಸಸ್ ಕಟ್ ಮಾಡ್ಕೊಂಡಿರೋ ಮೂಲಂಗಿ, ಒಂದು ಟೊಮ್ಯಾಟೊ, 3 ಗ್ಲಾಸಸ್ ಆಫ್ ವಾಟರ್, 1/4 ಚಮಚದಷ್ಟು ಅರಿಶಿನ, ಉಪ್ಪು, ಸೀಕ್ರೆಟ್ ಅಂದರೆ ಹಿಂಗೆ ಆ್ಯಡ್ ಮಾಡಿ 3 ವಿಷಲ್ಸ್ನ ಕುಕ್ ಮಾಡ್ಕೊಳ್ಳಿ. ಹಿಂಗೆ ಸೇರಿಸೋದ್ರಿಂದ ನಿಮಗೆ ಮೂಲಂಗಿ ಅಷ್ಟು ಸ್ಮೆಲ್ ಅಂತ ಅನ್ಸಲ್ಲ. ನೋಡ್ತಿರ್ಬೋದು ಬೇಳೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಸಾಂಬಾರ್ ಪೌಡರ್ ನಾನು ಡೈರೆಕ್ಟಾಗಿ ಹಾಕಲ್ಲ, ವಾಟರಲ್ಲಿ ಡೈಲ್ಯೂಟ್ ಮಾಡಿ ಹಾಕೋದ್ರಿಂದ ನಿಮಗೆ ಗಂಟು ಅಂತ ಅನ್ಸಲ್ಲ. ಉಪ್ಪನ್ನ ಸೇರಿಸಿ ಸಾಂಬಾರನ್ನ ಕುದಿಯಕ್ಕೆ ಬಿಡಿ. ಸೀಕ್ರೆಟ್ ಟೇಸ್ಟ್ ಕೊಡೋದೇ ಒಗ್ಗರಣೆ. ಈ ಒಗ್ಗರಣೆಗೆ ಸ್ವಲ್ಪ ಆಯಿಲ್, ಮಸ್ಟರ್ಡ್ ಸೀಡ್ಸ್, ಕರಿಬೇವು, ಹಿಂಗೆ ಈ ಒಗ್ಗರಣೆನ ಸಾಂಬಾರ್ಗೆ ಆ್ಯಡ್ ಮಾಡಿ. ಸಾಂಬಾರ್ ಅರೋಮಾ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನಾವ್ ಯು ಕ್ಯಾನ್ ಸಿ ಸಾಂಬಾರ್ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನಾವ್ ಯೋರ್ ಹಾಟ್ ಆ್ಯಂಡ್ ಡೆಲಿಷಿಯಸ್ ಮೂಲಂಗಿ ಬೇಳೆ ಸಾಂಬಾರ್ is ready to taste. Trust me guys, this sambar with hot rice and ghee is pure comfort food. ನನಗೆ ಎಕ್ಸ್ಟ್ರಾ ಕಂಫರ್ಟ್ ಕೊಡೋದು ಪಾಪಡ್ ಜೊತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ರೆಸಿಪೀಸ್ ಟು ಟೇಸ್ಟ್ ವಿತ್ ವನಿತಾ ಚಾನಲ್.